ಇನ್ಫೈಟ್ ಕ್ಲೈಮ್ಯಾಕ್ಸ್ಗೆ ಬಂತ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ಅಧ್ಯಕ್ಷ ಚುನಾವಣೆ ಮುನ್ನ ರೆಬಲ್ಗಳು ದಾಳವನ್ನು ಹಾಕೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ದೆಹಲಿಗೆ ಎಂಟೈರ್ ರೆಬಲ್ ಟೀಮ್ ಬ್ರಿಗೇಡ್ ಟೀಮ್ ಎಂಟ್ರಿ ಕೊಟ್ಟಿದೆ. ಅಲ್ಲಿ ಎಂಟ್ರಿ ಕೊಟ್ಟು ಬಿಜೆಪಿ ಹೈಕಮಾಂಡನ್ನು ಭೇಟಿ ಮಾಡಿ ಅವರ ಬಳಿ 2 ಡಿಮ್ಯಾಂಡ್ಗಳನ್ನು ಇಡೋದಕ್ಕೆ ಅವರು ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಚುನಾವಣೆ ಅಂದರೆ ರಾಜ್ಯಾಧ್ಯಕ್ಷರನ್ನು ನೀವೇ ಆಯ್ಕೆ ಮಾಡ್ತಾ ಇದ್ರಿ, ಈಗಲೂ ಮಾಡಿ, ಆದರೆ ಚುನಾವಣೆಯ ಮುಖಾಂತರ ಅಧ್ಯಕ್ಷರ ಆಯ್ಕೆ ಆಗಬೇಕು ಅಂತೇಳಿ ಮೊದಲನೇ ಡಿಮ್ಯಾಂಡನ್ನು ಇಟ್ಕೊಂಡು ಇವತ್ತು ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದಾರೆ ರೆಬಲ್ಸ್ ಟೀಮ್. ಇವರ ರೆಬಲ್ಸ್ ಟೀಮ್ಗೆ ಮಣೆ ಹಾಕುತ್ತಾ ಬಿಜೆಪಿ ವರಿಷ್ಠರ ತಂಡ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಹಲವು ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ಏನಾಗಿದೆ ಇವತ್ತು, ಅದೆಲ್ಲವೂ ಕೂಡ ರದ್ದಾಗಬೇಕು ಅಂತೇಳಿ ಈ 2 ಬೇಡಿಕೆಗಳನ್ನು ಒಪ್ಪಿದ್ರೆ ಮಾತ್ರ ಒಂದು ಪಾರದರ್ಶಕತೆ ಉದ್ಭವ ಆಗುತ್ತೆ ಅಂತೇಳಿ ರೆಬಲ್ಸ್ಗಳು 2 ಲಿಸ್ಟನ್ನು ಇಟ್ಕೊಂಡು ವರಿಷ್ಠರನ್ನು ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಶತ ಪ್ರಯತ್ನಗಳನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ಮತದಾನ ಮಾಡೋದೇ ಬೆಸ್ಟ್ ಅಂತೇಳಿ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರಂತೆ. ಈ ಬೇರು ಮಟ್ಟದ ಕಾರ್ಯಕರ್ತರಿಗೂ ಕೂಡ ಇವತ್ತು ಮನ್ನಣೆ ಸಿಗಬೇಕು. ಅದು ಬಿಜೆಪಿ ಪಾಳದಲ್ಲಿ, ಅದು ರಾಜ್ಯ ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಬೇರು ಮಟ್ಟದ ಕಾರ್ಯಕರ್ತರಿಗೂ, ಅದಕ್ಕಿಂತ ಬೂತ್ ಮಟ್ಟದಲ್ಲಿಯೂ ಕೂಡ ಕಾರ್ಯಕರ್ತರಿಗೆ ಮನ್ನಣೆ ಸಿಗಬೇಕು ಅನ್ನೋದು ಇಲ್ಲಿ ಒಂದಷ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಸ್ವಜನ ಪಕ್ಷಪಾತ ಆಗಿದೆ. ಸದ್ಯ ಹಲವೆಡೆ ಬಿ.ವೈ. ವಿಜೇಂದ್ರ ಅವರ ಬೆಂಬಲಿಗರಿಗೆ ಈ ಜಿಲ್ಲಾಧ್ಯಕ್ಷ ಸ್ಥಾನಮಾನ ಸಿಕ್ಕಿದೆ. ಅವರೇ ಉಳ್ಕೊಂಡಿದ್ರೆ ಪಾರದರ್ಶಕ ಚುನಾವಣೆ ಆಗೋದು ಕಷ್ಟ. ಹಲವು ಜಿಲ್ಲೆಗಳಲ್ಲಿ ಅಧ್ಯಕ್ಷರನ್ನು ಬದಲು ಮಾಡಬೇಕು, ಆ ಬಳಿಕ ಚುನಾವಣೆಯನ್ನು ಮಾಡಬೇಕು. ಹೀಗೆ ವರಿಷ್ಠರ ಎದುರು ಭಿನ್ನರ ಟೀಮ್ ಈ ಒಂದು ಡಿಮ್ಯಾಂಡನ್ನು ಇಟ್ಕೊಂಡು ಮನವಿಯನ್ನು ಮಾಡಿಕೊಳ್ಳಲಿದೆ. ಜೊತೆಗೆ ಸದ್ಯದ ಪರಿಸ್ಥಿತಿ ಹೇಗಿದೆ ರಾಜ್ಯ ಬಿಜೆಪಿ ಪಾಳದಲ್ಲಿ ಅನ್ನೋದನ್ನು ವಿವರಿಸುತ್ತೆ. ನೋಡಿ, ಬಿ.ವೈ. ವಿಜೇಂದ್ರ ಅವರೇ ಮುಂದುವರೆದ್ರೆ ಸಂಘಟನೆ ಮಾಡೋದು ಕಷ್ಟ ಆಗುತ್ತೆ ರಾಜ್ಯದಲ್ಲಿ. ಬರೀ ಬಾಲ ಬುಡಕರಿಗೆ ಮಾತ್ರ ಮನ್ನಣೆ ಸಿಗ್ತಾ ಇದೆ, ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಮನ್ನಣೆ ಸಿಗ್ತಾ ಇಲ್ಲ. ಹಿರಿಯರನ್ನ ಕಡೆಗಣಿಸಲಾಗಿದೆ. ಪಕ್ಷವನ್ನ ಉಳಿಸಬೇಕು ಅಂದ್ರೆ ರಾಜ್ಯದಲ್ಲಿ ಹೊಸ ಅಧ್ಯಕ್ಷ ಬೇಕು. ಹಲವು ಜಿಲ್ಲಾಧ್ಯಕ್ಷರನ್ನ ಬದಲಿಸಿ ಎಲೆಕ್ಷನ್ ಘೋಷಣೆ ಮಾಡಿ. ದೆಹಲಿಯಲ್ಲಿ ಕಮಲ ವರಿಷ್ಠರೆದುರು ಭಿನ್ನರು ಈ ರೀತಿಯಾಗಿ ಒಂದಷ್ಟು ಡಿಮ್ಯಾಂಡನ್ನು ಇಡೋದಕ್ಕೆ ಮುಂದಾಗಿದ್ದಾರೆ. ಸೊ ಪ್ರಮುಖವಾಗಿರುವಂಥ ಉದ್ದೇಶ ಇಷ್ಟೇ, ರಾಜ್ಯಾಧ್ಯಕ್ಷರು ಚೇಂಜ್ ಆಗಬೇಕು. ಅಲ್ಲಿವರೆಗೂ ಈ ಇನ್ಫೈಟ್ ಕ್ಲೈಮ್ಯಾಕ್ಸ್ಗೆ ಬಂತ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ಅಧ್ಯಕ್ಷ ಚುನಾವಣೆ ಮುನ್ನ ರೆಬಲ್ಗಳು ದಾಳವನ್ನು ಹಾಕೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ದೆಹಲಿಗೆ ಎಂಟೈರ್ ರೆಬಲ್ ಟೀಮ್ ಬ್ರಿಗೇಡ್ ಟೀಮ್ ಎಂಟ್ರಿ ಕೊಟ್ಟಿದೆ. ಅಲ್ಲಿ ಎಂಟ್ರಿ ಕೊಟ್ಟು ಬಿಜೆಪಿ ಹೈಕಮಾಂಡನ್ನು ಭೇಟಿ ಮಾಡಿ ಅವರ ಬಳಿ 2 ಡಿಮ್ಯಾಂಡ್ಗಳನ್ನು ಇಡೋದಕ್ಕೆ ಅವರು ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಚುನಾವಣೆ ಅಂದರೆ ರಾಜ್ಯಾಧ್ಯಕ್ಷರನ್ನು ನೀವೇ ಆಯ್ಕೆ ಮಾಡ್ತಾ ಇದ್ರಿ, ಈಗಲೂ ಮಾಡಿ, ಆದರೆ ಚುನಾವಣೆಯ ಮುಖಾಂತರ ಅಧ್ಯಕ್ಷರ ಆಯ್ಕೆ ಆಗಬೇಕು ಅಂತೇಳಿ ಮೊದಲನೇ ಡಿಮ್ಯಾಂಡನ್ನು ಇಟ್ಕೊಂಡು ಇವತ್ತು ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದಾರೆ ರೆಬಲ್ಸ್ ಟೀಮ್. ಇವರ ರೆಬಲ್ಸ್ ಟೀಮ್ಗೆ ಮಣೆ ಹಾಕುತ್ತಾ ಬಿಜೆಪಿ ವರಿಷ್ಠರ ತಂಡ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಹಲವು ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ಏನಾಗಿದೆ ಇವತ್ತು, ಅದೆಲ್ಲವೂ ಕೂಡ ರದ್ದಾಗಬೇಕು ಅಂತೇಳಿ ಈ 2 ಬೇಡಿಕೆಗಳನ್ನು ಒಪ್ಪಿದ್ರೆ ಮಾತ್ರ ಒಂದು ಪಾರದರ್ಶಕತೆ ಉದ್ಭವ ಆಗುತ್ತೆ ಅಂತೇಳಿ ರೆಬಲ್ಸ್ಗಳು 2 ಲಿಸ್ಟನ್ನು ಇಟ್ಕೊಂಡು ವರಿಷ್ಠರನ್ನು ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಶತ ಪ್ರಯತ್ನಗಳನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ಮತದಾನ ಮಾಡೋದೇ ಬೆಸ್ಟ್ ಅಂತೇಳಿ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರಂತೆ. ಈ ಬೇರು ಮಟ್ಟದ ಕಾರ್ಯಕರ್ತರಿಗೂ ಕೂಡ ಇವತ್ತು ಮನ್ನಣೆ ಸಿಗಬೇಕು. ಅದು ಬಿಜೆಪಿ ಪಾಳದಲ್ಲಿ, ಅದು ರಾಜ್ಯ ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಬೇರು ಮಟ್ಟದ ಕಾರ್ಯಕರ್ತರಿಗೂ, ಅದಕ್ಕಿಂತ ಬೂತ್ ಮಟ್ಟದಲ್ಲಿಯೂ ಕೂಡ ಕಾರ್ಯಕರ್ತರಿಗೆ ಮನ್ನಣೆ ಸಿಗಬೇಕು ಅನ್ನೋದು ಇಲ್ಲಿ ಒಂದಷ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಸ್ವಜನ ಪಕ್ಷಪಾತ ಆಗಿದೆ. ಸದ್ಯ ಹಲವೆಡೆ ಬಿ.ವೈ. ವಿಜೇಂದ್ರ ಅವರ ಬೆಂಬಲಿಗರಿಗೆ ಈ ಜಿಲ್ಲಾಧ್ಯಕ್ಷ ಸ್ಥಾನಮಾನ ಸಿಕ್ಕಿದೆ. ಅವರೇ ಉಳ್ಕೊಂಡಿದ್ರೆ ಪಾರದರ್ಶಕ ಚುನಾವಣೆ ಆಗೋದು ಕಷ್ಟ. ಹಲವು ಜಿಲ್ಲೆಗಳಲ್ಲಿ ಅಧ್ಯಕ್ಷರನ್ನು ಬದಲು ಮಾಡಬೇಕು, ಆ ಬಳಿಕ ಚುನಾವಣೆಯನ್ನು ಮಾಡಬೇಕು. ಹೀಗೆ ವರಿಷ್ಠರ ಎದುರು ಭಿನ್ನರ ಟೀಮ್ ಈ ಒಂದು ಡಿಮ್ಯಾಂಡನ್ನು ಇಟ್ಕೊಂಡು ಮನವಿಯನ್ನು ಮಾಡಿಕೊಳ್ಳಲಿದೆ. ಜೊತೆಗೆ ಸದ್ಯದ ಪರಿಸ್ಥಿತಿ ಹೇಗಿದೆ ರಾಜ್ಯ ಬಿಜೆಪಿ ಪಾಳದಲ್ಲಿ ಅನ್ನೋದನ್ನು ವಿವರಿಸುತ್ತೆ. ನೋಡಿ, ಬಿ.ವೈ. ವಿಜೇಂದ್ರ ಅವರೇ ಮುಂದುವರೆದ್ರೆ ಸಂಘಟನೆ ಮಾಡೋದು ಕಷ್ಟ ಆಗುತ್ತೆ ರಾಜ್ಯದಲ್ಲಿ. ಬರೀ ಬಾಲ ಬುಡಕರಿಗೆ ಮಾತ್ರ ಮನ್ನಣೆ ಸಿಗ್ತಾ ಇದೆ, ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಮನ್ನಣೆ ಸಿಗ್ತಾ ಇಲ್ಲ. ಹಿರಿಯರನ್ನ ಕಡೆಗಣಿಸಲಾಗಿದೆ. ಪಕ್ಷವನ್ನ ಉಳಿಸಬೇಕು ಅಂದ್ರೆ ರಾಜ್ಯದಲ್ಲಿ ಹೊಸ ಅಧ್ಯಕ್ಷ ಬೇಕು. ಹಲವು ಜಿಲ್ಲಾಧ್ಯಕ್ಷರನ್ನ ಬದಲಿಸಿ ಎಲೆಕ್ಷನ್ ಘೋಷಣೆ ಮಾಡಿ. ದೆಹಲಿಯಲ್ಲಿ ಕಮಲ ವರಿಷ್ಠರೆದುರು ಭಿನ್ನರು ಈ ರೀತಿಯಾಗಿ ಒಂದಷ್ಟು ಡಿಮ್ಯಾಂಡನ್ನು ಇಡೋದಕ್ಕೆ ಮುಂದಾಗಿದ್ದಾರೆ. ಸೊ ಪ್ರಮುಖವಾಗಿರುವಂಥ ಉದ್ದೇಶ ಇಷ್ಟೇ, ರಾಜ್ಯಾಧ್ಯಕ್ಷರು ಚೇಂಜ್ ಆಗಬೇಕು. ಅಲ್ಲಿವರೆಗೂ ಈ ಇನ್ಫೈಟ್ ಕ್ಲೈಮ್ಯಾಕ್ಸ್ಗೆ ಬಂತ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸೊ ಅಧ್ಯಕ್ಷ ಚುನಾವಣೆ ಮುನ್ನ
ರೆಬಲ್ಗಳು ದಾಳವನ್ನು ಹಾಕೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ದೆಹಲಿಗೆ ಎಂಟೈರ್ ರೆಬಲ್ ಟೀಮ್ ಬ್ರಿಗೇಡ್ ಟೀಮ್ ಎಂಟ್ರಿ ಕೊಟ್ಟಿದೆ. ಅಲ್ಲಿ ಎಂಟ್ರಿ ಕೊಟ್ಟು ಬಿಜೆಪಿ ಹೈಕಮಾಂಡನ್ನು ಭೇಟಿ ಮಾಡಿ ಅವರ ಬಳಿ 2 ಡಿಮ್ಯಾಂಡ್ಗಳನ್ನು ಇಡೋದಕ್ಕೆ ಅವರು ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಚುನಾವಣೆ ಅಂದರೆ ರಾಜ್ಯಾಧ್ಯಕ್ಷರನ್ನು ನೀವೇ ಆಯ್ಕೆ ಮಾಡ್ತಾ ಇದ್ರಿ, ಈಗಲೂ ಮಾಡಿ, ಆದರೆ ಚುನಾವಣೆಯ ಮುಖಾಂತರ ಅಧ್ಯಕ್ಷರ ಆಯ್ಕೆ ಆಗಬೇಕು ಅಂತೇಳಿ ಮೊದಲನೇ ಡಿಮ್ಯಾಂಡನ್ನು ಇಟ್ಕೊಂಡು ಇವತ್ತು ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದಾರೆ ರೆಬಲ್ಸ್ ಟೀಮ್. ಇವರ ರೆಬಲ್ಸ್ ಟೀಮ್ಗೆ ಮಣೆ ಹಾಕುತ್ತಾ ಬಿಜೆಪಿ ವರಿಷ್ಠರ ತಂಡ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಹಲವು ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ಏನಾಗಿದೆ ಇವತ್ತು, ಅದೆಲ್ಲವೂ ಕೂಡ ರದ್ದಾಗಬೇಕು ಅಂತೇಳಿ ಈ 2 ಬೇಡಿಕೆಗಳನ್ನು ಒಪ್ಪಿದ್ರೆ ಮಾತ್ರ ಒಂದು ಪಾರದರ್ಶಕತೆ ಉದ್ಭವ ಆಗುತ್ತೆ ಅಂತೇಳಿ ರೆಬಲ್ಸ್ಗಳು 2 ಲಿಸ್ಟನ್ನು ಇಟ್ಕೊಂಡು ವರಿಷ್ಠರನ್ನ ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನಗಳನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ಮತದಾನ ಮಾಡೋದೇ ಬೆಸ್ಟ್ ಅಂತೇಳಿ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರಂತೆ. ಈ ಬೇರು ಮಟ್ಟದ ಕಾರ್ಯಕರ್ತರಿಗೂ ಕೂಡ ಇವತ್ತು ಮನ್ನಣೆ ಸಿಗಬೇಕು. ಅದು ಬಿಜೆಪಿ ಪಾಳದಲ್ಲಿ, ಅದು ರಾಜ್ಯ ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಬೇರು ಮಟ್ಟದ ಕಾರ್ಯಕರ್ತರಿಗೂ ಅದಕ್ಕಿಂತ ಬೂತ್ ಮಟ್ಟದಲ್ಲಿಯೂ ಕೂಡ ಕಾರ್ಯಕರ್ತರಿಗೆ ಮನ್ನಣೆ ಸಿಗಬೇಕು ಅನ್ನೋದು ಇಲ್ಲಿ ಒಂದಷ್ಟು ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಸ್ವಜನ ಪಕ್ಷಪಾತ ಆಗಿದೆ. ಸದ್ಯ ಹಲವೆಡೆ ಬಿ.ವೈ. ವಿಜೇಂದ್ರ ಅವರ ಬೆಂಬಲಿಗರಿಗೆ ಈ ಜಿಲ್ಲಾಧ್ಯಕ್ಷ ಸ್ಥಾನಮಾನ ಸಿಕ್ಕಿದೆ. ಅವರೇ ಉಳ್ಕೊಂಡಿದ್ರೆ ಪಾರದರ್ಶಕ ಚುನಾವಣೆ ಆಗೋದು ಕಷ್ಟ. ಹಲವು ಜಿಲ್ಲೆಗಳಲ್ಲಿ ಅಧ್ಯಕ್ಷರನ್ನ ಬದಲು ಮಾಡಬೇಕು, ಆ ಬಳಿಕ ಚುನಾವಣೆಯನ್ನು ಮಾಡಬೇಕು. ಹೀಗೆ ವರಿಷ್ಠರ ಎದುರು ಭಿನ್ನರ ಟೀಮ್ ಈ ಒಂದು ಡಿಮ್ಯಾಂಡನ್ನು ಇಟ್ಕೊಂಡು ಮನವಿಯನ್ನು ಮಾಡಿಕೊಳ್ಳಲಿದೆ. ಜೊತೆಗೆ ಸದ್ಯದ ಪರಿಸ್ಥಿತಿ ಹೇಗಿದೆ ರಾಜ್ಯ ಬಿಜೆಪಿ ಪಾಳದಲ್ಲಿ ಅನ್ನೋದನ್ನು ವಿವರಿಸುತ್ತೆ. ನೋಡಿ, ಬಿ.ವೈ. ವಿಜೇಂದ್ರ ಅವರೇ ಮುಂದುವರೆದ್ರೆ ಸಂಘಟನೆ ಮಾಡೋದು ಕಷ್ಟ ಆಗುತ್ತೆ ರಾಜ್ಯದಲ್ಲಿ. ಬರೀ ಬಾಲ ಬುಡಕರಿಗೆ ಮಾತ್ರ ಮನ್ನಣೆ ಸಿಗ್ತಾ ಇದೆ, ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಮನ್ನಣೆ ಸಿಗ್ತಾ ಇಲ್ಲ. ಹಿರಿಯರನ್ನ ಕಡೆಗಣಿಸಲಾಗಿದೆ. ಪಕ್ಷವನ್ನ ಉಳಿಸಬೇಕು ಅಂದ್ರೆ ರಾಜ್ಯದಲ್ಲಿ ಹೊಸ ಅಧ್ಯಕ್ಷ ಬೇಕು. ಹಲವು ಜಿಲ್ಲಾಧ್ಯಕ್ಷರನ್ನ ಬದಲಿಸಿ ಎಲೆಕ್ಷನ್ ಘೋಷಣೆ ಮಾಡಿ. ದೆಹಲಿಯಲ್ಲಿ ಕಮಲ ವರಿಷ್ಠರೆದುರು ಭಿನ್ನರು ಈ ರೀತಿಯಾಗಿ ಒಂದಷ್ಟು ಡಿಮ್ಯಾಂಡನ್ನು ಇಡೋದಕ್ಕೆ ಮುಂದಾಗಿದ್ದಾರೆ. ಸೊ ಪ್ರಮುಖವಾಗಿರುವಂಥ ಉದ್ದೇಶ ಇಷ್ಟೇ, ರಾಜ್ಯಾಧ್ಯಕ್ಷರು ಚೇಂಜ್ ಆಗಬೇಕು. ಅಲ್ಲಿವರೆಗೂ ಯಾವ ಈ ಇನ್ಫೈಟ್ ಕ್ಲೈಮ್ಯಾಕ್ಸ್ಗೆ ಬಂತ ಅನ್ನುವ ಪ್ರಶ್ನೆ ಉದ್ಭವ ಆಗ್ತದೆ. ಸೊ ಅಧ್ಯಕ್ಷ ಚುನಾವಣೆ ಮುನ್ನ ರೆಬಲ್ಗಳು ದಾಳವನ್ನು ಹಾಕೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ದೆಹಲಿಗೆ ಎಂಟೈರ್ ರೆಬಲ್ ಟೀಮ್ ಬ್ರಿಗೇಡ್ ಟೀಮ್ ಎಂಟ್ರಿ ಕೊಟ್ಟಿದೆ. ಅಲ್ಲಿ ಎಂಟ್ರಿ ಕೊಟ್ಟು ಬಿಜೆಪಿ ಹೈಕಮಾಂಡನ್ನು ಭೇಟಿ ಮಾಡಿ ಅವರ ಬಳಿ 2 ಡಿಮ್ಯಾಂಡ್ಗಳನ್ನು ಇಡೋದಕ್ಕೆ ಅವರು ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಚುನಾವಣೆ ಅಂದರೆ ರಾಜ್ಯಾಧ್ಯಕ್ಷರನ್ನು ನೀವೇ ಆಯ್ಕೆ ಮಾಡ್ತಾ ಇದ್ರಿ, ಈಗಲೂ ಮಾಡಿ, ಆದರೆ ಚುನಾವಣೆಯ ಮುಖಾಂತರ ಅಧ್ಯಕ್ಷರ ಆಯ್ಕೆ ಆಗಬೇಕು ಅಂತೇಳಿ ಮೊದಲನೇ ಡಿಮ್ಯಾಂಡನ್ನು ಇಟ್ಕೊಂಡು ಇವತ್ತು ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದಾರೆ ರೆಬಲ್ಸ್ ಟೀಮ್. ಇವರ ರೆಬಲ್ಸ್ ಟೀಮ್ಗೆ ಮಣೆ ಹಾಕುತ್ತಾ ಬಿಜೆಪಿ ವರಿಷ್ಠರ ತಂಡ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಹಲವು ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ಏನಾಗಿದೆ ಇವತ್ತು, ಅದೆಲ್ಲವೂ ಕೂಡ ರದ್ದಾಗಬೇಕು ಅಂತೇಳಿ ಈ 2 ಬೇಡಿಕೆಗಳನ್ನು ಒಪ್ಪಿದ್ರೆ ಮಾತ್ರ ಒಂದು ಪಾರದರ್ಶಕತೆ ಉದ್ಭವ ಆಗುತ್ತೆ ಅಂತೇಳಿ ರೆಬಲ್ಸ್ಗಳು 2 ಲಿಸ್ಟನ್ನು ಇಟ್ಕೊಂಡು ವರಿಷ್ಠರನ್ನ ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನಗಳನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ಮತದಾನ ಮಾಡೋದೇ ಬೆಸ್ಟ್ ಅಂತೇಳಿ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರಂತೆ. ಈ ಬೇರು ಮಟ್ಟದ ಕಾರ್ಯಕರ್ತರಿಗೂ ಕೂಡ ಇವತ್ತು ಮನ್ನಣೆ ಸಿಗಬೇಕು. ಅದು ಬಿಜೆಪಿ ಪಾಳದಲ್ಲಿ, ಅದು ರಾಜ್ಯ ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಬೇರು ಮಟ್ಟದ ಕಾರ್ಯಕರ್ತರಿಗೂ ಅದಕ್ಕಿಂತ ಬೂತ್ ಮಟ್ಟದಲ್ಲಿಯೂ ಕೂಡ ಕಾರ್ಯಕರ್ತರಿಗೆ ಮನ್ನಣೆ ಸಿಗಬೇಕು ಅನ್ನೋದು ಇಲ್ಲಿ ಒಂದಷ್ಟು ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಸ್ವಜನ ಪಕ್ಷಪಾತ ಆಗಿದೆ. ಸದ್ಯ ಹಲವೆಡೆ ಬಿ.ವೈ. ವಿಜೇಂದ್ರ ಅವರ ಬೆಂಬಲಿಗರಿಗೆ ಈ ಜಿಲ್ಲಾಧ್ಯಕ್ಷ ಸ್ಥಾನಮಾನ ಸಿಕ್ಕಿದೆ. ಅವರೇ ಉಳ್ಕೊಂಡಿದ್ರೆ ಪಾರದರ್ಶಕ ಚುನಾವಣೆ ಆಗೋದು ಕಷ್ಟ. ಹಲವು ಜಿಲ್ಲೆಗಳಲ್ಲಿ ಅಧ್ಯಕ್ಷರನ್ನ ಬದಲು ಮಾಡಬೇಕು, ಆ ಬಳಿಕ ಚುನಾವಣೆಯನ್ನು ಮಾಡಬೇಕು. ಹೀಗೆ ವರಿಷ್ಠರ ಎದುರು ಭಿನ್ನರ ಟೀಮ್ ಈ ಒಂದು ಡಿಮ್ಯಾಂಡನ್ನು ಇಟ್ಕೊಂಡು ಮನವಿಯನ್ನು ಮಾಡಿಕೊಳ್ಳಲಿದೆ. ಜೊತೆಗೆ ಸದ್ಯದ ಪರಿಸ್ಥಿತಿ ಹೇಗಿದೆ ರಾಜ್ಯ ಬಿಜೆಪಿ ಪಾಳದಲ್ಲಿ ಅನ್ನೋದನ್ನು ವಿವರಿಸುತ್ತೆ. ನೋಡಿ, ಬಿ.ವೈ. ವಿಜೇಂದ್ರ ಅವರೇ ಮುಂದುವರೆದ್ರೆ ಸಂಘಟನೆ ಮಾಡೋದು ಕಷ್ಟ ಆಗುತ್ತೆ ರಾಜ್ಯದಲ್ಲಿ. ಬರೀ ಬಾಲ ಬುಡಕರಿಗೆ ಮಾತ್ರ ಮನ್ನಣೆ ಸಿಗ್ತಾ ಇದೆ, ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಮನ್ನಣೆ ಸಿಗ್ತಾ ಇಲ್ಲ. ಹಿರಿಯರನ್ನ ಕಡೆಗಣಿಸಲಾಗಿದೆ. ಪಕ್ಷವನ್ನ ಉಳಿಸಬೇಕು ಅಂದ್ರೆ ರಾಜ್ಯದಲ್ಲಿ ಹೊಸ ಅಧ್ಯಕ್ಷ ಬೇಕು. ಹಲವು ಜಿಲ್ಲಾಧ್ಯಕ್ಷರನ್ನ ಬದಲಿಸಿ ಎಲೆಕ್ಷನ್ ಘೋಷಣೆ ಮಾಡಿ. ದೆಹಲಿಯಲ್ಲಿ ಕಮಲ ವರಿಷ್ಠರೆದುರು ಭಿನ್ನರು ಈ ರೀತಿಯಾಗಿ ಒಂದಷ್ಟು ಡಿಮ್ಯಾಂಡನ್ನು ಇಡೋದಕ್ಕೆ ಮುಂದಾಗಿದ್ದಾರೆ. ಸೊ ಪ್ರಮುಖವಾಗಿರುವಂಥ ಉದ್ದೇಶ ಇಷ್ಟೇ, ರಾಜ್ಯಾಧ್ಯಕ್ಷರು ಚೇಂಜ್ ಆಗಬೇಕು. ಅಲ್ಲಿವರೆಗೂ ಯಾವ